ಇನ್ನೇನು ಕೆಲಸ ಇದೆ ಬನ್ನಿ. ಈ ಗ್ಯಾರಂಟಿಗೂ ವಿರೋಧ ಮಾಡ್ತಾರೆ. BJP ಓಟ್ ಹಾಕಿದವ್ರು ತಗೋತಾ ಇಲ್ವಾ? ಭಾಗ್ಯಲಕ್ಷ್ಮಿ ಗುರಲ್ಲಿ ಮೊನ್ನೆ ಕೈ ಎತ್ತಿಸ್ದೆ, ಯಾರು ಓಟ್ ಹಾಕಿಲ್ಲ ನೀವು ಕೈ ಎತ್ತಬೇಡ್ರಿ ಅಂದೆ. ಪಾಪ ಕೈ ಎತ್ತಿಬಿಟ್ರು. ನಾವೆಲ್ಲ ಫಲಾನುಭವಿಗಳು ಅಂದರು. ಅದಕ್ಕೆ ಬೇಡ, ಅದನ್ನು ನಾನು ಹೇಳ್ತಾ ಇದ್ದೀನಿ. ಯಾರು ಟೀಕಾ ಟಿಪ್ಪಣಿ ಮಾಡ್ತಾ ಇದ್ದಾರೆ ರಾಜ್ಯದ BJP ನಾಯಕರುಗಳಿಗೆ ಒಂದೇ ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಮನೆಯಲ್ಲಿರೋ ಕೆಲಸದವ್ರು ಯಾವ ಯೋಜನೆಯಲ್ಲಿ ಇವತ್ತು ಸಹಕಾರ ತಗೊಳ್ತಾ ಇದ್ದಾರೆ ತಿಳ್ಕೊಂಡು ನಮ್ಮ ಹತ್ರ ಬರ್ರಿ. ಒಂದು ನಿಮಿಷ ನಾನು ಹೇಳ್ತಾ ಇದ್ದೀನಿ ಕೇಳಿ. ಮಾನ್ಯ ಬಂಗಾರಪ್ಪಾಜಿಯವರು ಮುಖ್ಯಮಂತ್ರಿಗಳಿರಬೇಕಾದ್ರೆ ಸತ್ಯ ಸಾಯಿಬಾಬಾ ಅದು ಬೇರೆ ಸ್ಟೇಟಲ್ಲಿತ್ತು. ನಾನು ಆನೆಗೆ ಕಂಪೇರ್ ಮಾಡ್ತೀನಿ ಅಂದ್ಕೋಬೇಡಿ. ಆನೆ ಸರ್ವಿಸ್ ಏನು ಅಂತೇಳಿ, ಆನೆ ಹೋದ ತಕ್ಷಣ ನಮಸ್ಕಾರ ಮಾಡ್ತೀವಿ, ಎಲ್ಲ ಮಾಡ್ತೀವಿ, ಅದೆಲ್ಲ ಬೇರೆ ಪ್ರಶ್ನೆ. ಅದು ಯಾಕೆ ಅಲ್ಲಿಂದ ಏನು ಸರ್ವಿಸ್ ಇದೆ ಅದು. ಆವಾಗ ಒಂದು ಸತಿ ವಿರೋಧ ಪಕ್ಷದವರೆಲ್ಲ ಟೀಕಾ ಟಿಪ್ಪಣಿ ಮಾಡಿದರು. ಬಂಗಾರಪ್ಪ ಅವ್ರು ಯಾಕೆ ಆ ಹಾಸ್ಪಿಟ್ಲಿಗೆ 2 ಕೋಟಿ ಕೊಟ್ಟರು ಅಂಥೇಳಿ. ಯಾವತ್ತೂ ಅಷ್ಟೇ ಸರ್ಕಾರದ ಹಣನ ಒಂದು ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದ್ದು ಕೊಡಬೇಕಾದ್ರೆ ಅನುಕೂಲ ಇದೆ ಅಂತ ಹೇಳಿದ್ರೆ ಕೊಡ್ತಾರೆ. ಅವಾಗ ನಮ್ಮ ತಂದೆಯವರು ಒಂದೇ ಮಾತು ಹೇಳಿದರು, ಇಲ್ಲಿಂದ ರೋಗಿಗಳು ಹೋಗ್ತಾರಲ್ಲ ಫ್ರೀಯಾಗಿ ಅಲ್ಲಿ ಹಾರ್ಟ್ ಆಪ್ರೇಷನ್ ಮಾಡಿಸ್ಕಿ ಬರ್ತಾರಲ್ಲ ಅದಕ್ಕೂ ಕೊಡ್ತಾ ಇದ್ದೀನಿ. ಇದಕ್ಕೂ ಒಂದು ರೀಸನ್ ಇರುತ್ತೆ. ಈಗ BJP ಅವ್ರಿಗೆ ಏನೂ ಇಲ್ಲ, ದೇ ಡೋಂಟ್ ಹ್ಯಾವ್ ಎ ರೀಸನ್. ಹೇಗೆ ಏನು ತೊಗೊಳ್ಬೇಕು ಅಂತೇಳಿ ನೋಡಿದಾಗ ಇಂಥದ್ದು ತೊಗೊಂಡು ಬರ್ತಾರೆ. ಅದನ್ನು ನೀವು ಒಂದೊಂದು ನೋಡಿದ್ರಿ. ಮೊನ್ನೆನೂ ಕೂಡ ನಾನು ಕ್ಲೀನಾಗಿ ಹೇಳಿದೆ, ನಾನು ಕೈ ಮುಗಿದು ಒಳಗೆ ಬಾ, ನಾನು ಚರ್ಚೆಗೆ ಹೋಗೋದಿಲ್ಲ. ದೀಸ್ ಆರ್ ಆಲ್ ಯಾರೋ ಒಬ್ಬ ಏನೋ ಒಂದು ಮಾಡ್ದ ಅಂದ ತಕ್ಷಣ ಅದನ್ನು ಗೌರ್ಮೆಂಟ್ ಆರ್ಡ್ರ್ ಆಗಿದೆಯಾ ಏನು ಅದನ್ನೆಲ್ಲ ನೋಡಬೇಕು. ಭಾಳ ಅರ್ಜೆಂಟು. ಯಾವುದೋ ವಾಟ್ಸಪ್ಪಿಗೆ ಬಂದಾಗ ಈಗ ನೀವೇ ಹೇಳಿದ್ರಲ್ಲ, ನಿಮ್ಮ ವಾಟ್ಸಪ್ಪಿಗೆ ನಾನು ಉತ್ತರ ಕೊಡ್ಬೇಕಾ? ನಾನು ನನ್ನ ಸರ್ಕಾರದ ಗೌರ್ಮೆಂಟ್ ಆರ್ಡ್ರಿಗೆ ನಾನು ಉತ್ತರ ಕೊಡೋದಕ್ಕೆ ನಾನು ಇಲ್ಲಿರೋದು. ವಾಟ್ಸಪ್ಪಿಗೆ ಉತ್ತರ ಕೊಟ್ಟು ನನಗೆ ಅಭ್ಯಾಸ ಇಲ್ಲ ನಾನು ಇದ್ರೊಳಗೆ. ಬಟ್ ಸಮಸ್ಯೆ ಇದೆ ಅಂದಾಗ ಅದನ್ನ ನಾವು ತೊಗೊಳ್ತೀವಿ ಸೀರಿಯಸ್ ಆಗಿ. ಆ್ಯಂಡ್ ದೇರ್ ಆರ್ ವೆರಿ ಸ್ಮಾಲ್ ಇಶ್ಯೂಸ್. ಆ್ಯಂಡ್ ಫಾರ್ ದ ಫಸ್ಟ್ ಟೈಮ್ ನಮ್ಮದೆಲ್ಲ ಈಗ ಇದು ಮೊನ್ನೆನೂ ಕೂಡ ನಿನ್ನೆ ನಾನು ಬ್ರೀಫ್ ಮಾಡಿದೆ. ಐ ಹೋಪ್ ನಿಮಗೆಲ್ಲ ಸಿಕ್ತು ಅನಿಸುತ್ತೆ. ಎಲ್ಲ ಶಿಕ್ಷಣ ಇಲಾಖೆನೇ ಎಲ್ಲ ಇನ್ಮೇಲೆಲ್ಲ ಏನು ನೋಂದಣಿ ಎಲ್ಲ ಆನ್ಲೈನ್ ಮಾಡಿಬಿಟ್ಟಿದ್ದೀವಿ. ಯಾರೂ ಬರೋಂಗಿಲ್ಲ. ಈ ಕರಪ್ಷನ್ನು ಇದೆಲ್ಲ ತುಂಬ ಇದಿತ್ತು ಅಂಥೇಳಿ ಎಲ್ಲ ಆನ್ಲೈನ್ ಮಾಡಿದೆ. ಎಕ್ಸೆಪ್ಟ್ 2 ಥಿಂಗ್ಸ್, ಫಿಟ್ನೆಸ್, ಫೈರ್ ಆ್ಯಂಡ್ PWD ಒಂದು ಬಿಟ್ಟರೆ ಇನ್ನೆಲ್ಲ ಆನ್ಲೈನಲ್ಲೇ ಕೊಡ್ತಾಯಿದ್ದೀವಿ. ಇವಾಗ ಬರೋದೇ ಇಲ್ಲ, ಫ್ರೀ ಆಗೋಗ್ಬಿಟ್ಟಿದ್ದೀನಿ ನಾನು. ಜಾಸ್ತಿ ರಶ್ ಇಲ್ಲ ಈಗ. ಮುಂಚೆ ಎಲ್ಲ ಭಾಳ ಒತ್ತಡ ಇತ್ತು, ಇವಾಗೆಲ್ಲ ಭಾಳ ಕಮ್ಮಿ. ಅದಕ್ಕೆ ನೋಡಿ ಸಜೆಷನ್ ಏನಾದ್ರು ಅಲ್ಲ, ಇದಕ್ಕೆ ಆಯ್ತಲ್ಲ 24ನೇ ತಾರೀಕಾಗ ಸರ್ಪ್ರೈಸ್. ನಮಗಿನ್ನೂ ಗೊತ್ತಿಲ್ಲ, ಅದಕ್ಕೆ ಸರ್ಪ್ರೈಸ್ ಅಷ್ಟು ಬಿಡೋದು. ಓಕೆ, ಥ್ಯಾಂಕ್ ಯು.